ತಲೆ ಮೇಲೆ ಬಿದ್ದವರ ಹಾಗೆ ಏನು ವಿಚಾರ ಮಾಡ್ತಾ ಕುಳಿತಿದ್ದೀರಿ? ಪೂರ್ಣಿಮಾ, ನನ್ನ ತಮ್ಮ ಫ್ಯಾಕ್ಟ್ರಿ ಕೆಲಸಕ್ಕೆ ಅಂತ ಹೋದವನು ಇನ್ನೂ ಬರಲಿಲ್ಲ. ಯಾಕೋ ನನಗೆ ಭಯವಾಗುತ್ತಿದೆ. ಅದರಲ್ಲಿ ಬೇರೆ ಆ ಶ್ರೀಮಂತರು ಕೆಲಸದ ಮೇಲೆ ಅಂತ 50,000 ರೂಪಾಯಿಗೆ ಖಾಲಿ ಸ್ಟಾಂಪ್ ಪೇಪರ್ ಮೇಲೆ ಸಹಿ ಮಾಡಿಸಿಕೊಂಡಿದ್ದಾರೆ. ಅದಕ್ಕೆ ನನಗೆ ಯಾಕೋ ಒಂಥರ ತಳಮಳ ಉಂಟಾಗುತ್ತೆ. ನೋಡಿ, ನೀವು ಇಲ್ಲದ ವಿಚಾರ ಮಾಡಿ ಸುಮ್ಮನೆ ಆ ತಲೆ ಕೆಡಿಸ್ಕೊಳ್ಬೇಡಿ. ಎಲ್ಲದಕ್ಕೂ ಆ ದೇವರಿದ್ದಾನೆ. ನೀವು ಯಾವುದಕ್ಕೂ ಹೆದರಬೇಡಿ. ನನ್ನ ಮೈದುನ ಧರ್ಮಕ್ಕೆ ತಲೆ ಬಾಗ್ತಾನೆ, ಅಧರ್ಮಕ್ಕೆ ತಲೆನೇ ತೆಗಿತಾನೆ. ಅಂದ ಬಗ್ಗೆ ನೀವು ಅವನ ಬಗ್ಗೆ ವಿಚಾರ ಮಾಡಬೇಡಿ. ಪೂರ್ಣಿಮಾ, ನನಗೆ ಧೈರ್ಯ ಸ್ಫೂರ್ತಿ ತುಂಬುವ ನಿನ್ನಂತ ಹೆಂಡತಿ ಸಿಗಬೇಕಾದ್ರೆ ನಾನೇಕೆ ಹೆದರಲಿ? ಪೂರ್ಣಿಮಾ, ನಾನೇಕೆ ಹೆದರಲಿ? ನಿನ್ನನ್ನು ನನ್ನ ಹೆಂಡತಿಯನ್ನಾಗಿ ಪಡೆಯಬೇಕಾದರೆ ಪೂರ್ವ ಜನ್ಮದಲ್ಲಿ ನಾನು ಏನೋ ಪುಣ್ಯ ಮಾಡಿರಲೇಬೇಕು. ಸಾಕು ಸಾಕು, ಈ ರೀತಿ ಹೊಗಳಿ ಹೊಗಳಿ ನನ್ನನ್ನು ದೊಡ್ಡವಳನ್ನಾಗಿ ಮಾಡಬೇಡಿ. ಪೂರ್ಣಿಮಾ, ಬೇಸರಗೊಂಡ ನನ್ನ ಮನಸ್ಸಿಗೆ ಒಂದು ಇಂಪಾದ ಗೀತೆಯನ್ನ ಹಾಡಿ ನನ್ನ ಮನತನಿಸಬಾರದೆ? ಅದಕ್ಕೇನಂತ್ರಿ, ನಿಮ್ಮ ಆಸೆ ಅಂತ ಆಗಿ. ಪೂರ್ಣಿಮಾ, ಹೊಲದ ಕಡೆಗೆ ಹೋಗಿ ಬರೋಣ ಬಾ. ಹೌದು, ತುಂಗಾ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಇಲ್ಲೇ ಗೆಳತಿ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳ್ರಿ. ತುಂಗಾ, ಎಲ್ಲಿ ಹೋಗಿದ್ಯಮ್ಮ? ನನ್ನ ಗೆಳತಿಗೆ ಹಣ್ಣು ಇಡ್ಲಿಕ್ಕೆ ಬಂದಿದ್ರಣ್ಣ, ಅಲ್ಲಿಗೆ ಹೋಗಿ ಬಂದೆ. ಹೌದಾ, ಆಯ್ತು. ನಾವಿಬ್ಬರು ಹೊಲಕ್ಕೆ ಹೋಗಿ ಬರುತ್ತೇವೆ. ಸ್ವಲ್ಪ ಮನೆ ಕಡೆಗೆ ಹುಷಾರಮ್ಮ. ಹಾಗೆ ಆಗಲಿ. ಕೆಲಸಕ್ಕೆ ಹೋಗಿರೋ ನನ್ನ ಮಹೇಶ್ ಇಷ್ಟೊತ್ತಾದರೂ ಬರಲೇ ಇಲ್ಲ. ಯಾಕೋ ಏನೋ. ತಂಗಿ ಪೂರ್ಣಿಮಾ, ಯಾರೂ ಇಲ್ಲ ಮನೆಯಲ್ಲಿ? ತುಂಗ ಯಾರೂ ಇಲ್ಲ ರೀ ಮನೆಯಲ್ಲಿ. ಅಣ್ಣ ಅತ್ತಿಗೆ ಈಗ ತಾನೇ ಹೊಲಕ್ಕೆ ಹೋದ್ರು. ಹಾಗಾದರೆ ನೀನೇಕೋ ಒಬ್ಬನಂತ ವಿಚಾರ ಮಾಡ್ತಿದ್ದೀಯ? ಏನೂ ಇಲ್ಲ ರೀ, ನನ್ನನ್ನು ಮದುವೆ ಮಾಡಿಕೊಂಡು ನೀವು ನಿಮ್ಮ ಮನಸ್ಸಿನಲ್ಲಿ ಎಲ್ಲಿ ಬೇಜಾರು ಮಾಡ್ಕೋತಿದ್ರೋ ಏನೋ ಅಂತ ವಿಚಾರ ಮಾಡ್ತಾ ಇದ್ದೆ. ನೋಡ್ತುಂಗ, ನನ್ನ ಮೇಲಿದ್ದ ಆ ಸಂದೇಹವನ್ನೇ ನಿನ್ನ ಮನಸ್ಸಿಂದ ಕಿತ್ತು ಹಾಕಿಬಿಡು. ತುಂಗ, ನನ್ನ ಮಾವಂದ್ರೆ ಸಂತೋಷಕ್ಕಿಂತ ನನಗೆ ಬೇರೆ ಸಂತೋಷನೇ ಇಲ್ಲ. ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ತಿಳಿದೆ, ಏನೇನೋ ಮಾತಾಡ್ಬಿಟ್ಟೆ. ನೋಡಿ, ನನ್ನ ಪ್ರಾಣ ಇರೋವರೆಗೂ ಇನ್ಮೇಲೆ ನಿಮ್ಮ ಮೇಲೆ ಅಂಥ ಭಾವನೆ ಇಟ್ಟು ಮಾತಾಡೋದಿಲ್ಲ. ಇದು ಈ ಮಾತು ನನ್ನ ಹೆತ್ತೋರ್ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೀನಿ. ತುಂಗ, ನಿನ್ನಂಥ ಹೆಣ್ಣನ್ನು ಹೆಂಡತಿಯಾಗಿ ಪಡೆಯಬೇಕಾದರೆ ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಸಾಕು ನಿಲ್ಲಿಸಿ ನಿಮ್ಮ ವರ್ಣನೆ ಮಹೇಶ್. ನಿಜವಾಗ್ಲೂ ಹೇಳಬೇಕಾದ್ರೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕಾದ್ರು ನಾನು. ಯಾಕಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಯಾರು ಮುಟ್ಟಲಾರದಂಥ ಹೆಣ್ಣು ನಾನು. ನನಗೆ ಮುತ್ತೈದೆ ಭಾಗ್ಯ ಕರುಣಿಸಿದ ಮಹಾತ್ಮರು ನೀವು. ನಿಮ್ಮ ಋಣವನ್ನು ತೀರಿಸಬೇಕಾದ್ರೆ ನಾನೆಷ್ಟು ನಿಮ್ಮನ್ನು ಪೂಜಿಸಿದರೂ ಸಾಲದು. ಏ ತುಂಗ, ಗಂಡ ಹೆಂಡತಿಯರ ನಡಬರ್ಕೆ ಋಣದ ಪ್ರಶ್ನೆ ಎಲ್ಲಿಂದ ಬರುತ್ತದೆ? ಸುಮ್ಮನೆ ಏನೇನು ಮಾತನಾಡಿ ಮನಸ್ಸು ನೋಯಿಸಿಕೊಳ್ಳಬೇಡ. ಆಯ್ತು ರೀ, ಹಾಂ ಬನ್ನಿ ಊಟ ಮಾಡುವಿರಂತೆ. ತುಂಗ, ಮೊದಲು ನಿನ್ನ ಪ್ರೀತಿಯ ಊಟ ಕೊಟ್ಟು ನನ್ನ ಮನವನ್ನು ತರಿಸಬಾರದು. ಆಸೆ ನೋಡು. ಸರಿ, ಹಾಗೆ ಆಗಲಿ, ನಿಮ್ಮ ಮಾತಿನಂತೆ ಆಗಲಿ.
ಯಾಕೆ ಗೊತ್ತ ಸಿಗ್ಲಿಲ್ಲ ನಾನು ನಿನ್ನ ಪ್ರೀತಿ ಸಂಜು ಮಾವ. ಯವ್ವ ನೀನೇನ? ಹೌದಾ? ಅಯ್ಯೋ ನಾನು ಯಾರೋ ಅಂತ ತಿಳ್ಕೊಂಡ್ಬಿಟ್ಟಿದ್ದಿ. ಏನ್ ಚಂದ ಕಾಣಕತ್ತೀವೋ ನನ್ನ ಸಂಜೆ. ಹೌದು ನಂಜಿ, ನಾ ಇಂಥ ಡ್ರೆಸ್ ಯಾಕೆ ಹಾಕೊಂಡ್ ಗೊತ್ತೈತೇನ? ಇವತ್ತಿಂದ ನಾನು ನನ್ನ ಸಾವುಕಾರ ಮನೆ ಕೆಲಸ ಬಿಟ್ನಿಪ್ಪ. ಯಾಕಂತಂದ್ರೆ ನಮ್ಮ ಸಾವುಕಾರ ಇತ್ತಿತ್ಲಾಗ ಭಾಳ ಹಲಕಟ್ಟು ಕೆಲಸ ಮಾಡಕತ್ನ. ನಾವಂತೂ ಅಂತವ್ರಲ್ಲಿ ನೋಡು, ಅದಕ್ಕೆ ಅವನ ಕೆಲಸ ಬಿಟ್ಟು ಸೀದಾ ನಿನ್ನಂತಕ ಬಂದೆ ನೋಡ ನಂಜಿ. ಹೌದು ನೋಡ, ಆ ನಿಮ್ಮ ಸೌಕಾರ ಬಾಳ ಸುಮಾರದನ ಅಂತ ಹೇಳಿ ನಮ್ಮಪ್ಪ ಅದನಲ್ಲ ಹಲಕಟ್ಟ ಚಮಚಪ್ಪ ಹೇಳಿದ್ದ. ನಂಜಿ ಅದೆಲ್ಲ ಹೋಗ್ಲಿ ಬಿಡು. ಮತ್ತ ಮಣ್ಣಿ ಭೇಟಿ ಆದಾಗ ಏನು ಅದ ಮಣ್ಣಿ ಭೇಟಿ ಆದಾಗ ಹೇಳಿದ್ದಲ್ಲ, ನಾನು ಮ್ಯಾಲಿಂದ ತೆಳಗಿಂದ ಗುಜ್ಜ ತೆರ್ಕೊಂಡವು ಮುಚ್ಚಾಕ ಬಾ ಅಂತ ಹೇಳಿದ್ದಿ. ಅವನೇನು ಮುಚ್ಕೊಂಡಿಯೋ ಏನು ಹಂಗ ಅದಾವ? ಅದನ್ನ ಹೇಳಕ ನಿನಗೆ ಮರ್ತಿದ್ದೆ ನೋಡು. ಹೇಳ್ದವ್ರು. ಅಲ್ಲ ಕೆಳಗಿನ ಗುದ್ದು ನಿನಗೆ ಮುಚ್ಚಕ್ ಹೇಳಿದ್ನ, ಇನ್ನು ಮ್ಯಾಗಿನ ಗುದ್ದು ಮಂಜಾಗ ಮುಚ್ಚಕ್. ಇಬ್ಬಿಬ್ಬರಿಗೆ ಇಬ್ರು ಬಂದು ನೀವು ಗುದ್ದು ಮುಚ್ಚಿಲ್ಲ, ಆ ಗುದ್ದು ಬಾಯಿ ತಕೊಂಡ್ ಕುಂತಾವ. ಚಿಂತೆ ಮಾಡಬೇಡ, ಯಾಕಂತಂದ್ರೆ ನಾ ಈಗ ಬಂದೇನಲ್ಲ, ಅವು ಎರಡೂ ಗುದ್ದ ನಾನ ಮುಚ್ತೇನೆ. ಕರ್ಸೋಕ್ ಹೋಗೋಣ. ನೀನ ಮುಚ್ಚಿದೆ ಹಂಗಾರ ನಡಿ, ಪಟ್ಟಣ ಒಳಗೆ ಹೋಗಿ ಆ ಗುದ್ದು ಮುಚ್ಚಿ ನಡಿ ಬಾ. ಸಂಜೆ ಇತ್ತಾಗ ಬರ ಆ ಮಂಜ ಮಗ ಇತ್ತಾಗ ಬರಕತ್ತಾನ. ಅವನ ಕೈಯಾಗ ಏನ್ ತ್ಯಾಪಿ ಸುತ್ತಿಗೆ ನೋಡಿಲ್ಲ, ಆ ಮಗ ಗುದ್ದು ಮುಚ್ಚಾಕ ಬರಕತ್ತಾನ. ನಂಜಿ ನಾ ಇಲ್ಲೇ ಒಳಗಿರ್ತೀನಿ. ಆ ಮಗ ಬಂದಂದ್ರ ಅವನ ಕಿಚಡಿ ಹೊರಬೀಳಿಸಿ ಜೈ ಜೈ ಜಿ ನಂಜಿ ಮನಿಯಾಗ ನಂಜಿ, ನೀ ಮನಿಯಾಗ ಅದೇನಂದ್ರ ಅದೇನಂತೇಳ ನಂಜಿ. ಜೈ ಜೈ ಜಿ ನಂಜಿ, ಜೈ ಜೈ ಜಿ ನಂಜಿ, ಮನಿಯಾಗ ಅದೇನಂದ್ರ ಅದೇನಂತೇಳ ನಂಜಿ. ನೀ ಇಲ್ಲಂದ್ರ ಇಲ್ಲಂತ ಹೇಳ ನೀ ನಂಜಿ, ನಿಮ್ಮಪ್ಪ ಇದ್ನಂದ್ರ ಅದನಂತೇಳ ನಂಜಿ. ಜೈ 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 ನಿಮ್ಮಪ್ಪದನಂದ್ರ ಅದನಂತ ಹೇಳ, ನಿಮ್ಮಪ್ಪಿಲ್ಲಂದ್ರ ಇಲ್ಲಂತ ಹೇಳ
ಮಂಜ. ನೀ ಜೈ ಜೈ ಅನ್ಕೊಂತ ಬಂದಿದ್ದು ನೋಡಿ ನಮ್ಮ ಮನೆಗೆ ಯಾರೋ ಪಂಡ್ರಾಪುರದ ಭಕ್ತರ ನಮ್ಮ ಮನೆಗೆ ಬಂದಾರ ಅಂತ ತಿಳ್ಕೊಂಡಿದ್ದೆ. ನೀ ಯಾವಾಗ ಜೈ ಜೈ ಏನಾಗತ್ತ, ಓಹೋ ಇದು ನಮ್ಮ ಬೆಳಗಾರ ಮಂಜ ಅನ್ನೋದು ಪಕ್ಕಾ ಗೊತ್ತಾತು. ಏನಿದೆ ವೇಷ ನೋಡಿ, ನೀವು ಹಾಡೋದು ನೋಡಿದ್ರೆ ನನಗೂ ಹಾಡಬೇಕು ಅನ್ಸುತ್ತೆ. ಹೌದಾ? ಪುಣ್ಯಕ್ಕೆ ಪಂಡ್ರಾಪುರಪ್ಪ ಏನೋ ವಿಠಲ್ಲ ಅಂದಿ, ಎಲ್ಲಿ ಪಂಡ್ರಾಪುರ ಪಿಂಡ್ರಿ ಮಗ ಅಂತ ಮಾಡಿದ್ದೆ ನಾನು. ಹೋಲಿ ಬಿಡ, ಹಾಡೋಂಗ ಅನ್ಸತೈತೆ, ಹಾಡು ನೋಡೋಣ ಅಂತ. ಹಾಡ್ಲಿ. ಜೈ 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 ಒಳಗ ಬಂದ ಕುಂತಾನ, ಒಡಿಯಾಗ ಬಂದ ಕುಂತಾನ, ಒಡಿಗೆ ಹಿಡ್ಕೊಂಡ ಕುಂತಾನ. ಜೈ 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 ಜಯ ಜಯ ಒಳಗೋದ್ರ ನಿನಗ ಬಿಡತಾವ ಒಲಿಗೆ. ಜೈ 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 ಜೈ. ಏ ಬೇಸ್ ಐತಲ್ಲ ಇದು ಹಾಡು. ಮತ್ತೆ ಅಂದಂಗ ಮಣ್ಣಿ ಬೆಟ್ಟದಾಗ ಹೇಳಿದ್ದಲ್ಲ, ನಮ್ಮ ಮ್ಯಾಲಿನ ಮನೆ ಗುದ್ದು ಮುಚ್ಚಬೇಕು ಅಂತಂತೇಳಿ ಅದಕ್ಕೆ ಸುತ್ತಿಗೆ ಟ್ಯಾಪಿ ತೊಗೊಂಬಂದೇನಿ. ಅಂದಂಗ ಸಾವ್ಕಾರ ಮನ್ಯಾಗ ಸಗಣಿ ಬೆಳಿತಿದ್ನಲ್ಲ ಅವ ಸಂಜೆ, ಅವೇನ್ರ ಇಲ್ಲಿ ಬಂದಿದ್ ನಾನು. ಅವನ್ ಯಾಕೆ ಸುದ್ದಿ ತೆಗಿತಿ? ಅದನ್ನ ತಗೊಂಡು ಏನು ಸುಡ್ತೀವಿ? ಅದು ನಿನ್ನಂತ ರೂಪವಂತ ಗುಣವಂತ ಅಬ್ಬಬ್ಬಬ್ಬಬ್ಬ. ಇರ್ಬೇಕಾದ್ರ ನಾನು ಅವನ್ ಸಗಣಿ ಬಾಚ ಅವ್ನ ಯಾಕೆ ನೋಡ್ಲಿ? ನಡಿ ಹಂಗಂದ್ರ ಎಲ್ಲೈತಿ ಆ ಗುದ್ದು ತೋರಸ, ನನ್ನ ರಾಡಿನ ಮತ್ತಿ ಬಿಡ್ತೇನೆ ಅದಕ್ಕೆ. ಹಂಗಂತ್ಯ? ಹಾ. ಬಾ ಒಳ ಬಾ. ಕರ್ಕೊಂಡು ಹೋಗ್ತೀನಿ, ಮೆತ್ತು ಅಂತೀವ. ಬಾ ಎಲ್ಲಿ ಗುದ್ದು ಮುಸ್ತಿದಿ? ಮ್ಯಾಗಿಂದ ಮ್ಯಾಗಿನ ಗುದ್ದು ಮುಸ್ತಿಯ? ಲೇ ಸಂಜೆ ಸಾಕು ಬಿಡಲಿ, ಸಾಕು ಬಿಡಲಿ, ಹಂಗೆ ಹರಿತೈತಿ ಮಗನ. ಹೆಂಗೈತಿ ಪಾ ಮಗನ ಬ್ಯಾರದವ್ರ ಗುದ್ದಿಗೆ ರಾಡಿ ಹೋಗುದ? ಯವ್ವ ನಂಜವ್ವ, ನೀ ನಮ್ಮ ಅಕ್ಕಿದ್ದಂಗವ, ಏನ ಮ್ಯಾಲಿನ ನಮ್ಮ ಅಕ್ಕಿದ್ದಂಗ. ಯವ್ವ ಅಂದ್ರ ಈಗ ನೀನು ಬೇರೆ ಯಾವ್ದೋ ಗುದ್ದಿಗೆ ಮೆತ್ತ ಕೊಟ್ಟಿಯನ? ಈಗ ನನಗಾಗಿರೋ ಗುದ್ದ ರಗಡಾಗೈತಿ ಯವ್ವ. ನಾ ಇಲ್ಲ ಬರ್ಲ್ಯಾ? ಬರ್ಲಿ ಅಂತ್ಯಾ? ಯವ್ವ 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 ಬರೋಂಗಿಲ್ಲ. ಯಪ್ಪ, ಮಸ್ತರ ಸುಸ್ತಾತ್ರಿಪ್ಪ. ನಂಜಿ ಮಾಡೋದಲ್ಲ ಈಗ ನಮ್ಮ ದಾರಿ ಒಂದ್ ಲೆಕ್ಕಕ್ಕೆ ಬಂತು ಅಂತೀನಿ. ಹಂಗಂದ್ರ ಈ ಖಾಲಿ ರೋಡ್ನಾಗ ಜೋರಾಗಿ ಓಡಿಸಿ ನಾನು ಮತ್ತೆ ಚಕ್ಕಡಿ ಆ ಚಕಡಿ ನಾನು ಹತ್ತಿ ಕುಂದ್ರಲ್ಯಾ? ಯಾರು ಬೇಡ ಅಂತಾರ? ಬಾ ಯಾರಿದ್ದೀರಿ ಮನೆಯಲ್ಲಿ? ಓಹೋ ಸಾಹೇಬ್ರು ಬನ್ನಿ ಸರ್, ಕುಳಿತುಕೊಳ್ಳಿ. ನಿಮ್ಮ ಮನೆಯಲ್ಲಿ ಕುಳಿತುಕೊಳ್ಳಲಿಕ್ಕೆ ಬಂದಿಲ್ಲ. ಇಲ್ಲಿ ಭದ್ರ ಯಾರು? ನಾನೇ ಸರ್. ಇವರ ಅಂಡರ್ ಅರೆಸ್ಟ್. ಯಾಕೆ ಸರ್? ನಾನೇನು ತಪ್ಪು ಮಾಡಿದ್ದೇನೆ? ಸಾಹುಕಾರ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋದು ಬಿಟ್ಟು ಬ್ಯಾಂಕಿಗೆ ಕಟ್ಟ ದುಡ್ಡನ್ನು ಲಪಟಾಯಿಸಿದ್ದಕ್ಕೆ. ಸರ್, ನಿಮಗೇನೋ ಕನ್ಫ್ಯೂಸ್ ಆಗಿದೆ. ನಾನು ದುಡ್ಡನ್ನ ಬ್ಯಾಂಕಿಗೆ ಕಟ್ಟಿ ಬಂದಿದ್ದೇನೆ. ಭದ್ರ ದುಡ್ಡನ್ನ ಬ್ಯಾಂಕಿಗೆ ಕಟ್ಟಿದ್ರೆ ಬ್ಯಾಂಕಿನವ್ರು ಯಾಕೆ ದುಡ್ಡು ಕಳಿಸಿಲ್ಲ ಅಂತ ನೋಟಿಸ್ ಕಳಿಸ್ತಿದ್ರು.
ಮಾಡೋದನ್ನ ಮಾಡಿ ಸುಳ್ಳು ಬೇರೆ ಹೇಳ್ತೀಯೇನೋ ಬೋಳಿ ಮಗನೇ. ನಾಲಿಗೆ ಬಿಗಿ ಹಿಡಿದು ಮಾತನಾಡಿ, ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಭದ್ರ, ಏನಿದು? ದೊಡ್ಡವರಿಗೆ ಹಾಗೆಲ್ಲ ಮಾತನಾಡಬಾರದಪ್ಪ. ಭದ್ರ, ಶ್ರೀಮಂತರು ಹೇಳುತ್ತಿರುವುದು ನಿಜವೇನಪ್ಪ? ಅಣ್ಣ, ರಾಮ ಲಕ್ಷ್ಮಣನ ಮೇಲೆ ಸಂಶಯ ಪಡುವುದೇ? ಇಲ್ಲಣ್ಣ, ಇಲ್ಲಣ್ಣ, ಇಲ್ಲ. ನನ್ನ ಹೆತ್ತವರ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಿನ್ನ ಹೆಸರಿಗೆ ಕುಂದು ತರುವ ಕೆಲಸ ನಾನು ಮಾಡಿಲ್ಲಣ್ಣ. ಮೇಲೇಳು ಭದ್ರ, ಮೇಲೇಳು. ಶ್ರೀಮಂತರೇ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುವೆ. ನನ್ನ ತಮ್ಮ ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕುವನಲ್ಲ. ಇದರಲ್ಲಿ ಏನೋ ಮೋಸ ನಡೆದಿದೆ. ದಯವಿಟ್ಟು ವಿಚಾರ ಮಾಡಿ ನೋಡಿ ಶ್ರೀಮಂತರೇ. ರುದ್ರಣ್ಣ, ವಿಚಾರ ಮಾಡಿ ನೋಡಾಕೇನ ಸುಮ್ಮನೆ ಹಚ್ಚಿ ಹುಡ್ಕುದೈತಿ ಹೇಳು ರುದ್ರಣ್ಣ. ಏನ ಬ್ಯಾಂಕ್ನಾರ ಕೇಳಿಸಿದ ಪಾವತಿ ಸುಳ್ಳು ಹೇಳ್ತಾವ, ನಾವು ಸುಳ್ಳು ಹೇಳ್ತಾವ ರುದ್ರಣ್ಣ? ಇಲ್ಲ ಸರ್, ಇಲ್ಲ. ನನ್ನ ತಮ್ಮ ನನಗೆ ಎಂದೂ ಸುಳ್ಳು ಹೇಳುವುದಿಲ್ಲ. ಇದರಲ್ಲಿ ಏನೋ ಮೋಸ ನಡೆದಿದೆ ಸರ್. ಅಲ್ಲೋ ರುದ್ರಣ್ಣ, ಸುಳ್ಳು ಹೇಳಿಲ್ಲ ಅಂದ್ರೆ ನಿಮ್ಮ ತಮ್ಮ ಏನು ಸಾಕು ಹರಿಚಂದ್ರಳು? SP ಸಾಹೇಬ್ರೆ, ಏನು ಮಕ್ಕಳು ನೋಡಾಡ್ತೀರಿ? ಅರೆಸ್ಟ್ ಮಾಡ್ರಿ ಅವನ. ಬೇಡಿ ಸಾರ್, ಬೇಡಿ ಸಾರ್, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆ. ರುದ್ರ, ಮೊದಲು ನಿನ್ನ ತಮ್ಮ ಲೂಟಿ ಮಾಡಿದ ಹಣವನ್ನ ಕೊಡು, ಆಮೇಲೆ ನಿನ್ನ ತಮ್ಮನ ಬಿಡುಗಡೆ. ಶ್ರೀಮಂತರೇ, ನಿಮ್ಮ ಹಣವನ್ನು ನಾನು ನಿಮ್ಮ ಮನೆಯ ಜೀತದಾಳಾಗಿ ದುಡಿದು ಮುಟ್ಟಿಸುತ್ತೇನೆ. ಆದರೆ ನನ್ನ ತಮ್ಮನನ್ನ ಬಿಟ್ಟು ಬಿಡಿ ಶ್ರೀಮಂತರೇ. ಮೊದಲು ಹಣ, ಆಮೇಲೆ ನಿನ್ನ ತಮ್ಮನ ಬಿಡುಗಡೆ. ಶ್ರೀಮಂತರೇ, ನನ್ನ ತಮ್ಮನನ್ನ ಬಿಟ್ಟು ಬಿಡಿ, ನಿಮ್ಮ ಕಾಲಿಗೆ ಬಿದ್ದು ಬೇಡಿ. ಅಣ್ಣ, ಕಟುಕನ ಮುಂದೆ ನಿಂತು ಕರುಣೆ ಕೇಳಿದರೆ ಕರುಣಿಸುವರೇನಣ್ಣ? ಇಲ್ಲಣ್ಣ, ಇಲ್ಲ. ಅಣ್ಣ, ಈ ಪಾಪಿಯನ್ನ ಕ್ಷಮಿಸಿ ಬಿಡು. ನನ್ನಿಂದ ನೀನು ಒದಗಿಸಿಕೊಳ್ಳುವಂತಾಯಿತು. ನನ್ನನ್ನು ಕ್ಷಮಿಸಿ ಬಿಡಣ್ಣ, ಕ್ಷಮಿಸಿ ಬಿಡು ಅಣ್ಣ. ಆದರೆ ಒಂದು ಮಾತು ಅಣ್ಣ, ನಾನು ಸತ್ತರೆ ಹೋಯಿತು. ಇದ್ದರೆ ನಿನ್ನನ್ನು ಕಾಲಿನಿಂದ ಒದ್ದ ಈ ಸೂಳೆ ಮಕ್ಕಳನ್ನ ಇಂಚು ಇಂಚಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಹಾಕದಿದ್ದರೆ ನನ್ನ ತಾಯಿ ನನ್ನನ್ನ ಜಾರತನಕ್ಕೆ ಎತ್ತಳೆಂದು ಕರೆಯಲಿ ಈ ಸಮಾಜ. ಸಾಹೇಬ್ರ, ಏನ್ ಮಕ್ಕಳು ನೋಡಾಕತ್ತೀರಿ? ನೀವ ಹೇಳ್ಕೊಳತ್ತೀರೋ ಇನ್ನು ಅವಳ ಸಾಹೇಬ್ರಿಗೆ, ನಾಯಕ್ ಸಾಹೇಬ್ರಿಗೆ ಹೇಳ್ಬೇಕೆ? ಭದ್ರ, ನಿನ್ನ ಹಾರಾಟ ಕೂಗಾಟ ಏನಿದ್ರು ಕೋರ್ಟಿನಲ್ಲಿಟ್ಕೋ. ಬೇಡಿ ಸರ್, ಎಲ್ಲಿದೆ? ಬಡವನ ನ್ಯಾಯವ ಕೇಳುವುದೇ ಅನ್ಯಾಯ, ಬಡವನ ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಬಡವನ ನ್ಯಾಯವ ಕೇಳುವುದೇ ಅನ್ಯಾಯ, ಬಡವನ ನ್ಯಾಯವ ಕೇಳುವುದೇ ಅನ್ಯಾಯ.
ಬಂಡ ಶ್ರೀಮಂತರು ನನ್ನ ತಮ್ಮನ ಮೇಲೆ ಕಳ್ಳತನದ ಆಪಾದನೆ ಹೊರಿಸಿ ಜೈಲಿಗೆ ಕಳಿಸಿದ್ದಾರೆ. ನಾ ಏನು ಮಾಡಲಿ ಪೂರ್ಣಿಮಾ? 2,50,000 ರೂಪಾಯಿಗಳನ್ನ ನಾ ಎಲ್ಲಿಂದ ತಂದು ಕೊಟ್ಟು ಬಿಡಿಸಿಕೊಂಡು ಬರಲಿ ಪೂರ್ಣಿಮಾ? ಏನು ಹೇಳ್ತಿದ್ದೀರಾ? ನನ್ನ ಮೈದುನ ಅಂತ ನೀಚ ಕೆಲಸವನ್ನ ಖಂಡಿತ ಮಾಡೋನಲ್ಲ ರೀ, ಖಂಡಿತ ಮಾಡೋನಲ್ಲ. ದೇವ್ರೇ, ನನಗೆ ಯಾಕೆ ಈ ರೀತಿ ಕಷ್ಟಗಳನ್ನ ಕೊಟ್ಟು ಕಾಡ್ತಾ ಇದೀಯ? ಇಲ್ಲ, ನೀನು ದೇವರಲ್ಲ, ನೀನು ಕಲ್ಲು ಬಂಡೆ ಸರಿ. ಪೂರ್ಣಿಮಾ, ನಮ್ಮ ಹಣೆ ಬರಕ್ಕೆ ಹೊಣೆ ಯಾರು ಅಲ್ಲ. ಸುಮ್ಮನೆ ಆ ದೇವರನ್ನ ಯಾಕೆ ನಿಂದಿಸುತ್ತಿರುವೆ? ಯಾವ ಜನ್ಮದ ಪಾಪದ ಫಲವೋ ಏನೋ ನಮ್ಮನ್ನ ಈ ರೀತಿ ಕಾಡುತ್ತಿದೆ ಅಂದಾಗ ನಾವು ಅದನ್ನ ಅನುಭವಿಸಲೇಬೇಕು. ಆಯ್ತು ಪೂರ್ಣಿಮಾ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸಿಕೊಂಡು ಬರುತ್ತೇನೆ. ನೀನೇನು ಗಾಬರಿ ಪಡಬೇಡ. ಏನು ಮಾಡಕೊಂತಿದ್ದೀಯ? ಬಾ ಅಣ್ಣ. ಏನೂ ಇಲ್ಲ ಅಣ್ಣ. ಏನಾಯ್ತು ಅದಕ್ಕೆ? ಅದೇ ತುಂಗ, ನಿನ್ನ ಪ್ರೀತಿಯ ಅಣ್ಣ ಭದ್ರಣ್ಣ ಕಳ್ಳತನದ ಆರೋಪ ಹೊತ್ತು ಜೈಲು ಸೇರಿದ್ದಾನೆ. ಏನು ಹೇಳ್ತಿದ್ಯಾ ಪೂರ್ಣಿಮಾ? ಇಲ್ಲ ಅದಕ್ಕೆ, ಖಂಡಿತವಾಗೂ ಇಲ್ಲ. ನನ್ನಣ್ಣ ಯಾವತ್ತೂ ಇಂಥ ಕೆಲಸ ಮಾಡೋನಲ್ಲ. ಪೂರ್ಣಿಮಾ, ಹಾಗಾದರೆ ನಾನು ಅಲ್ಲಿಗೆ ಹೋಗಿ ವಿಚಾರಿಸಿಕೊಂಡು ಬರ್ತೇನೆ. ಇಲ್ಲ ಅಣ್ಣ, ಇವರು ಸ್ಟೇಷನ್ಗೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಆಗ್ಲೇ ಹೋಗಿದ್ದಾರೆ. ಅಣ್ಣ, ನನಗೀಕೋ ಭಯವಾಗ್ತಾ ಇದೆ. ನಿನ್ನ ಜೊತೆಯಲ್ಲಿ ನಾನು ಬರ್ತೀನಿ, ನಡೆ ಅಣ್ಣ. ಬೇಡ ತಂಗಿ, ಬೇಡ, ನಾನೊಬ್ಬನೇ ಹೋಗಿ ಬರುತ್ತೇನೆ. ಇಲ್ಲ ಅಣ್ಣ, ನನಗೆ ತುಂಬಾನೇ ಭಯವಾಗ್ತಾ ಇದೆ. ನಾನು ಬರ್ತೀನಿ. ತುಂಗ, ನೀನು ಮನೆ ಕಡೆ ಹುಷಾರಾಗಿರು. ನಾವು ಬರ್ತೀವಿ. ಅಯ್ಯೋ ದೇವ್ರೆ, ಯಾಕಪ್ಪ ನಮ್ಮ ಬಾಳಿಗೆ ಇಂಥ ಕಷ್ಟಗಳನ್ನ ತಂದೊಡ್ತಿದ್ಯಾ? ಯಾಕೆ ದೇವ್ರೆ, ಯಾಕೆ ನಮ್ಮನ್ನು ಈ ರೀತಿ ಕಾಡುತ್ತಿರುವೆ? ದುಃಖಿಸಬೇಡ ತುಂಗ, ನೀನು ಮನಸ್ಸು ಮಾಡಿ ನನ್ನ ಆಸೆ ತೀರಿಸಿದ್ದೆ. ಆದರೆ ನಾನು ನಿಮ್ಮ ಅಣ್ಣ ಭದ್ರನನ್ನು ಜೈಲಿನಿಂದ ಬಿಡಿಸಿಕೊಂಡು ಬರುತ್ತೇನೆ. ಯಾರು? ಸಾಹುಕಾರರು. ನೋಡಿ ಸಾಹುಕಾರ್ರೆ, ನೀವು ಹೇಳಿದ ಮಾತು ನನಗೊಂದು ತಿಳಿಯೋದಾಗಿದೆ. ಅಂದಹಾಗೆ ನೀವೇಕೆ ಇಲ್ಲಿಗೆ ಬಂದ್ರಿ? ನಮ್ಮಣ್ಣ ನಿಮ್ಮ ಹಣದ ವ್ಯವಹಾರದ ಸಲುವಾಗಿ ನಿಮ್ಮನೆಗೆ ಹೋಗಿದ್ದಾನೆ. ಅದು ನನಗೆ ಚೆನ್ನಾಗಿ ಗೊತ್ತು ತುಂಗ. ಅಲ್ಲಿ ನಡೆಯುವುದು ಮಹಾಭಾರತ. ಇಲ್ಲಿ ನಡೆಯುವುದು ಸೀತಾಪಹರಣ. ಅಂದರೆ ನಿನ್ನಂತ ಹೆಣ್ಣಿಗೆ ಕಲಿಸಲು ಬಂದಿರುವೆ ಪ್ರೇಮದ ಪಾಠ. ಓಹೋ, ಹಾಗಿದ್ರೆ ಹೀಗಿದೆಯಾ ವಿಚಾರ? ಹಾಗಾದ್ರೆ ಅಲ್ಲಿ ನೋಡು, ನಮ್ಮಪ್ಪ ಮೆಟ್ಟಿದ ಬೂಟಿನಿಂದ ಹೊಡೆದು ನಿನಗೆ ನಾನು ನೀತಿ ಪಾಠ ತಿಳಿಸಬೇಕಾಗುತ್ತೆ. ತಿಳಿಯುತ್ತೇನು? ನಿನ್ನಂತ ಹೆಣ್ಣಿಗೆ ಎಷ್ಟು ಕಿಚ್ಚಿರಬೇಕಾದರೆ
ಇನ್ನು ನನ್ನಂತ ಗಂಡು ಜಾತಿಗೆ ಇಷ್ಟಿರಬಾರ್ದು ಕಿಚ್ಚು. ನೀಚ, ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚ. ನೀನು ಒಬ್ಬ ಗಂಡಸೇನೋ? ಲಾ 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 ಲೇ ತುಂಗ. ಹೂವಿನ ಮಕರಂದ ಇರುವಷ್ಟು ಶಕ್ತಿ ಈ ದುಂಬಿಗೆ ಇಲ್ಲವೆಂದು ತಿಳಿದಿರಿ. ನೀಚ, ಒಂಟಿ ಹೆಣ್ಣು ಮನೇಲಿ ಇದ್ದಾಳಂತ ತಿಳಿದುಕೊಂಡು ನನ್ನ ಮೇಲೆ ಕಾಮದ ಕಣ್ಣು ಹಾಕ್ತಿದ್ಯಲ್ಲ, ನಾಚಿಕೆ ಆಗೋದಿಲ್ಲನೋ ಚಾಂಡಾಲ? ತುಂಗ, ಹೊತ್ತುಗಳಿದ ನೆತ್ತಿಗೇರಿಸಬೇಡ ನನ್ನ ಕಾಮದ ಪಿತ್ತನ್ನು. ಬಾ ಬೇಗ. ಬಿಡೋ ಹೆಣ್ಣಿನ ಕೈಯನ್ನು. ಅಣ್ಣ ಎಂದರು ಕೇಳದೆ ಅವಳನ್ನು ಎಳೆದಾಡುತ್ತಿರುವೆಯಲ್ಲ, ನಾಚಿಕೆಯಾಗುವುದಿಲ್ಲವೇ ನಿನ್ನ ಜನ್ಮಕ್ಕೆ? ಲೇ ಸಂಜಾ, ಇಲ್ಲಿಂದ ಸುಮ್ಮನೆ ಹೋಗುವೆಯೋ ಅಥವಾ ನನ್ನ ಗುಂಡಿಗೆ ಬಲಿಯಾಗುವೆಯೋ? ಲೇ ಧನರಾಜ, ಈ ನಿನ್ನ ಗುಂಡಿಗೆ ನನ್ನ ಒಂದು ಕೂದಲು ಸಹ ಅಂಜುವುದಿಲ್ಲಲೇ, ಒಂದು ಕೂದಲು ಸಹ ಅಂಜುವುದಿಲ್ಲ. ನೀನು ಗಂಡಸ ಆಗಿದ್ರೆ ಸಂಜೆನ ಜೊತೆಗೆ ಬೇಡ, ಸಂಜೆನ ಜೊತೆನೂ ಬೇಡ. ಬಾ, ನೀ ಗಂಡಸ ಆಗಿದ್ರೆ ನನ್ನ ಜೊತೆಗೆ ಬಾರ. ಲೇ ನಂದಿ, ನನ್ನ ಮನೆ ಅನ್ನ ತಿಂದು ನನಗೆ ಎದರ ಉತ್ತರ ಕೊಟ್ಟಿದ್ದೇನಲ್ಲೇ. ಲೇ ಧನರಾಜ್, ನಾವು ತಿಂದಿರುವುದು ನಿನ್ನ ಮನೆಯ ಅನ್ನವಿರಬಹುದು ಮಗನೇ, ಆದರೆ ನಾವು ಬೆವರು ಸುರಿಸಿ ದುಡಿದು ತಿನ್ನ ಅನ್ನಲೇ ಮಗನ, ದುಡಿದು ತಿಂದ ಅನ್ನ. ತುಂಗ, ನಿನ್ನ ಟೈಮ್ ಚೆನ್ನಾಗಿದೆ, ಸಮಯ ಬರಲಿ ಆಗ ನೋಡುತ್ತೇನೆ. ಸಂಜಾ, ಬಾ ಮಗನೇ ಮನೆ ಕಡೆಗೆ. ಹೋಗಲೇ ಮಗನ, ಹೋಗು. ಕೊಲ್ಲವರು 3 ಜನ ಆದ್ರ ಕಾಯ ಕೋಪ ಇದ್ದ ಇರ್ತಾನ. ನಿಮಗೇನು ಆಗಿಲ್ಲಲ್ರಿ? ಇಲ್ಲಪ್ಪ, ನನ್ನ ಪಾಲಿಗೆ ದೇವ್ರ ಹಾಗೆ ಬಂದು ನೀವು ನನ್ನ ಕಾಪಾಡಿದಾಗ ನನ್ಗೇನಾಗುತ್ತೆ? ಆದ್ರೆ ಯಾಕೋ ತುಂಬಾ ಸಂಕಟ ನಡೀತಿದೆಯಪ್ಪ ಅಮ್ಮ. ಅವರ ನಿಮ್ಗೆ ಈಗ ದಿಂದಾಗದವ್ ನಡ್ರಿ, ದವಾಖಾನಿಗೆ ಹೋಗಿ ಬರ್ರಿ.